ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ನೀವು ಯಾವಾಗಲೂ ಇಷ್ಟು ಖುಷಿಯಾಗಿದ್ರೆ ಎಷ್ಟು ಚಂದ ಕಾಣಿಸಿರೋ ಗೊತ್ತೇ. ನೋಡೋದಕ್ಕೆ 2 ಕಣ್ಣಂತೂ ಸಾಲದು. ಸಿದ್ದು ಅವರೇ, ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿರೋದನ್ನ ನೋಡ್ತಿದ್ರೆ ನನಗೂ ತುಂಬ ಖುಷಿ ಆಗ್ತಿದೆ. ಜೀವನ ಪೂರ್ತಿ ಕಷ್ಟ ಅನುಭವಿಸ್ಕೊಂಡೇ ಬಂದರು. ಈ ವಯಸ್ಸಲ್ಲಾದರೂ ಸ್ವಲ್ಪ ಆರಾಮಾಗಿರಲಿ ಅಂತ ಯೋಚನೆ ಮಾಡಿದ್ರೆ ಈಗಲೂ ದುಡ್ದು ಬದುಕು ಕಟ್ಕೊಳ್ಳೋ ಹಾಗಾಗಿದೆ. ನಾವೇ ನೋಡ್ಕೋತೀವಿ ಅಂದ್ರೂ ನನ್ನ ಮಾತೇ ಕೇಳಲ್ಲ. ಅದಕ್ಕೆ ಅಲ್ವೇ ಅವರ ಸ್ವಾಭಿಮಾನಿಗಳು ಅಂದದ್ದು. ಆದ್ರೂ ಈ ವಯಸ್ಸಲ್ಲೂ ತಮ್ಮ ಸ್ವಂತ ದುಡಿಮೆಯಿಂದ ಬದುಕ್ತೀವಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ನಮ್ಗಂತೂ ವಯಸ್ಸಾದ್ಮೇಲೆ ಅವ್ರ ತರ ಬದುಕಕ್ಕೆಲ್ಲ ಆಯ್ತದೆ ಹೇಳಿ. ಹೌದು ಸಿದ್ದು ಅವರೇ, ವಯಸ್ಸಾದ ತಕ್ಷಣ ಆರಾಮಾಗಿದ್ದು ಸೇವೆ ಮಾಡಿಸ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಇನ್ನೂ ಎಷ್ಟು ಕಷ್ಟಪಡ್ತಿದಾರಲ್ಲ, ಅದನ್ನ ನೋಡಿದ್ರೇ ನನ್ಗೆ ಖುಷಿ ಆಗುತ್ತೆ. ಗರಾಜ್ ಓಪನ್ ಮಾಡ್ತಿದ್ದಾರೆ ಅಂತ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇತ್ತು ನೋಡಿದ್ರ. ಹೌದು ಮೇಡಮ್ ಅವರೇ, ಅದ್ರಲ್ಲೂ ಅವ್ರಿಗೆ ಇಷ್ಟವಾದ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಲ್ಲ, ಅದಕ್ಕೆ ಅವ್ರ ಮುಖದಲ್ಲಿ ಕಳೆ ಎದ್ದು ಕಾಣ್ತಿತ್ತು. ಹೌದು ಸಿದ್ದು ಅವರೇ, ಈ ಖುಷಿ ಅವ್ರ ಜೀವನದಲ್ಲಿ ಶಾಶ್ವತವಾಗಿರ್ಲಿ ಅಂತ ಆ ದೇವರನ್ನ ಬೇಡ್ಕೋತೀನಿ. ಮೇಡಮ್ ಅವರೇ, ಒಳ್ಳೆಯವ್ರಿಗೆ ಯಾವತ್ತಿತ್ತು ಒಳ್ಳೇದೇ ಆಯ್ತದೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ನೋಡಿ, ಈಗ ನಾಳೆ ಬೆಳಿಗ್ಗೆ ಗ್ಯಾರೇಜ್ ಓಪನಿಂಗ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಹೋಗ್ಬೇಕಾಯ್ತದೆ. ಈಗ ಆರಾಮಾಗಿ ಮರಿಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದೇಳಿ. ಹೌದು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಆ ಖುಷಿನ ಅವ್ರ ಮುಖದಲ್ಲಿ ಮತ್ತೆ ನೋಡಬೇಕು. ಸರಿ, ಮನೆ. ಭಾವನಾ, ನಿಮ್ಮಪ್ಪ ಗ್ಯಾರೇಜ್ ಓಪನ್ ಮಾಡ್ತಿರೋದಕ್ಕೆ ನೀನು ಬೆಳಿಗ್ಗೆ ಬೇಗ ಎದ್ದೋಗಿ ಆ ಸಂತೋಷದಲ್ಲಿ ಭಾಗವಹಿಸ್ಬೇಕಾ? ಅದು ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ. ಪುರೋಹಿತರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಇವತ್ತೇ ಆಯುಧ ಪೂಜೆನೇನೋ ಅಂತ ಅನಿಸ್ತಿದೆ. ನಾನು ಒಂದು ಸಣ್ಣದಾಗಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಶುರು ಮಾಡೋಣ ಅನ್ಕೊಂಡ್ರೆ ನೋಡಿ, ಇವರಿಬ್ರು ಸೇರ್ಕೊಂಡು ಒಳ್ಳೆ ಹಬ್ಬದ ತರ ಮಾಡ್ತಾ ಇದ್ದಾರೆ. ಇದೆಲ್ಲ ಹಬ್ಬದ ತರ ಇದೆ. ಮತ್ತೆ ನೀವು ಗ್ಯಾರೇಜ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಇಷ್ಟಾದ್ರೂ ಮಾಡೋದು ಬೇಡ್ವೆ? ಲಕ್ಷ್ಮೀ ನಿವಾಸ